एसआईओ जिंदाबाद, मेरे प्यारे देशवासियों, जुम्ला सरकार ಬೇಕಾಗಿಲ್ಲ. ಮೇ 3ರಂದು ದೇಶಾದ್ಯಂತ ನಡೆದಿದ್ದ ನೀಟ್ ಪರೀಕ್ಷೆಯನ್ನು ಅಕ್ರಮವಾಗಿ ಪ್ರಶ್ನೆ ಪತ್ರಿಕೆ ಸೋರಿಕೆ ಹಿನ್ನೆಲೆಯಲ್ಲಿ ರದ್ದನ್ನು ಮಾಡಲಾಗಿತ್ತು. ಅಲ್ಲದೆ ಇದನ್ನು ಉನ್ನತ ತನಿಖೆಗೆ ವ್ಯಕ್ತಪಡಿಸಲಾಗಿತ್ತು. ಇದೇ ಬೆನ್ನಲ್ಲೇ ಈ ನೀಟ್ ಪರೀಕ್ಷೆಯನ್ನು ರದ್ದು ಮಾಡಿದ್ದಕ್ಕಾಗಿ ವಿದ್ಯಾರ್ಥಿ ವಲಯದಲ್ಲಿ ವ್ಯಾಪಕ ಆಕ್ರೋಶ ವ್ಯಕ್ತ ಆಗ್ತಾ ಇದೆ. ಇವತ್ತು ಮಂಗಳೂರಲ್ಲಿ ಪ್ರತಿಭಟನೆ ನಡೆಸಿದ ಎಸ್ಐಒ ಪ್ರಮುಖರ ನಮ್ಮ ಜೊತೆಗಿದ್ದಾರೆ. ಅವರ ಜೊತೆ ಈ ಕುರಿತು ಮಾತನಾಡ್ತಾ ಹೋಗೋಣ. ಸ್ಟೂಡೆಂಟ್ ಇಸ್ಲಾಮಿಕ್ ಆರ್ಗನೈಸೇಷನ್ ಈಗಾಗಲೇ ನೀಡಿದ ಈ ಒಂದು ಬೇಡಿಕೆಯಲ್ಲಿ ನಿಮಗೆ ಕಾಣಲಿಕ್ಕೆ ಸಿಗ್ಬೋದು. ಈ ಒಂದು ಶಿಕ್ಷಣ ಸಚಿವರು ಇಷ್ಟರವರೆಗೆ ನಮಗೆ ಭರವಸೆ ನೀಡಿ ಲಾಸ್ಟ್ ಮೂಮೆಂಟಲ್ಲಿ ಪೇಪರ್ ಲೀಕ್ ಮಾಡಿ ಈ ಒಂದು ಮಕ್ಕಳ ಭವಿಷ್ಯದಲ್ಲಿ ಆಟ ಆಡುತ್ತಿದ್ದಾರೆ. ಈ ಒಂದು ಮಕ್ಕಳ ಮಾನಸಿಕ ಅವಸ್ಥೆಗೆ ಕಾರಣ ಯಾರು? ಮಕ್ಕಳು ಮಾನಸಿಕವಾಗಿ ಈ ಒಂದು ನೀಟ್ ಪರೀಕ್ಷೆಗಾಗಿ ಮಕ್ಕಳು ವರ್ಷಗಳ ಕಾಲ ಈ ಒಂದು ನೀಟ್ ಪರೀಕ್ಷೆಗಾಗಿ ಅವರು ಸಿದ್ಧರಾಗುತ್ತಿದ್ದಾರೆ. ಇದು ಕೇವಲ ಒಂದು ದಿವಸ ಎರಡು ದಿವಸ ಅದರಲ್ಲಿ ಮಾತ್ರ ಈ ನೀಟ್ ಪರೀಕ್ಷೆಗಾಗಿ ಸಿದ್ಧರಾಗುವುದಲ್ಲ. ಇದೊಂದು 8ನೇ ತರಗತಿ 9ನೇ ತರಗತಿ 9th ಸ್ಟ್ಯಾಂಡರ್ಡ್ ಆವಂಥ ಪರೀಕ್ಷೆಯಲ್ಲ. ಇದು ನೀಟ್ ಪರೀಕ್ಷೆ ಅಂದರೆ ಒಂದು ವರ್ಷಗಳ ಕಾಲ ಅವರು ಸಿದ್ಧರಾಗಿ ಈ ಒಂದು ಪರೀಕ್ಷೆ ಕೊಡುವ ಒಂದು ಸಂದರ್ಭದಲ್ಲಿ ಅವರು ಲೀಕ್ ಮಾಡಿ ಈ ಒಂದು ಮಕ್ಕಳ ಈ ಒಂದು ವಿದ್ಯಾರ್ಥಿಗಳ ಭವಿಷ್ಯವನ್ನು ಹಾಳು ಮಾಡುವ ಒಂದು ಸಂದರ್ಭದಲ್ಲಿ ಅವರು ಕೇವಲ ಅವರ ಕನಸುಗಳನ್ನು ಕಟ್ಟಿಕೊಂಡು ತಮ್ಮ ಕುಟುಂಬದ ಆ ಒಂದು ತ್ಯಾಗದ ಮೇಲೆ ನಿಂತುಕೊಂಡು ಈ ಒಂದು ನೀಟ್ ಪರೀಕ್ಷೆಗಾಗಿ ಸಿದ್ಧರಾಗುತ್ತಾರೆ. ಸೊ ಹಾಗಾಗಿ ಈ ಒಂದು ಸಂದರ್ಭದಲ್ಲಿ ಅವರು ಈ ಮಕ್ಕಳ ಜೊತೆ ಆಟ ಆಡಿ ಈ ಒಂದು ಶಿಕ್ಷಣ ವ್ಯವಸ್ಥೆಯನ್ನು ಈ ಥರ ಒಂದು ಆಚೆ ಈಚೆ ಮಾಡಿ ಒಂದು ಯಾವುದೇ ಒಂದು ಲೆಕ್ಕ ಇರುವ ಆ ಒಂದು ಸಂದರ್ಭದಲ್ಲಿ ಈ ಥರ ಒಂದು ಮಾಡುತ್ತಿದ್ದಾರೆ. ಇದು ತುಂಬ ಖೇದಕರವಾದ ಒಂದು ವಿಷಯ ಆಯ್ತಿಗೆ. We as a student, I myself as a student, we know that at this point of the time, at this point of the age, where students are more likely to study and have, stepping ahead towards their career. At this point of time, they are taking a lot of burden to themselves now itself, right? Let it be their family pressure, let it be their, right from their birth, right from their school time itself, their family are more likely to burden them. Not just their family, but the surrounding and the atmosphere that they have to attain some or the other degree, right? They have to attain some or the other prestige in the society, but they have to attain some or the other prestige in the society. That is what the societal norm is normally, and students get into that race, and they're more likely to prepare for it, and they go for it, and they want to achieve their dreams. For that sake, these people, what they do is that they literally sacrifice every every single ounce of their life. Like they sacrifice all their function, their quality time with their friends, their free times, their extracurricular times and all. They sacrifice everything. They keep aside everything and just focus on their studies. Regardless, I've seen my friends. There are many of my friends who have given 2, 3, 4, 5 attempts. Right from 5 years they're trying for the same. Right from 5 years they haven't attended any of their family functions, any extracurricular activities. They have just kept it aside. They have least focused on their extracurriculars, least focused on their other passions what they have. They have just kept it aside and just sat in the room and just focused on their PYQs and test tutorials, coachings, this and all. ಸ್ಕೂಲ್ ಟೆಸ್ಟ್ ಕೂಡ ಇದಕ್ಕಿಂತ ಒಳ್ಳೆ ಸೆಕ್ಯೂರ್ ಆಗಿರುತ್ತೆ. ಪೇಪರ್ ಸ್ಕೂಲಲ್ಲೇ ಪ್ರಿಂಟ್ ಆಗಿರೋದು, ಸ್ಕೂಲ್ ಟೀಚರ್ಸೇ ಸೆಟ್ ಮಾಡಿರುವಂಥ ಪೇಪರ್ ಕೂಡ ಸ್ಕೂಲಲ್ಲಿ ಯಾರಿಗೂ ಪೇಪರ್ ಲೀಕ್ ಆಗಲ್ಲ, ಚೆನ್ನಾಗಿ ಪೇಪರ್ ನಡೆಯುತ್ತೆ, ಎಕ್ಸಾಮ್ಸ್ ನಡೆಯುತ್ತೆ. ಈ ಥರ ಸೆಕ್ಯೂರಿಟಿ ಕೂಡ ಇಲ್ಲ. ಇವಾಗ ಒಂದು ನೀಟ್ ಎಕ್ಸಾಮ್ ಇದ್ದು ಎಕ್ಸಾಮ್ ಹಾಲ್ ಹೊರಗಡೆ ನೋಡಿದರೆ ಈ ದೇಶದ ಅಸಲು ಕ್ರಿಮಿನಲ್ ಯಾರಿದ್ದಾರೆ ಅವರನ್ನು ಹೇಗೆ ಟ್ರೀಟ್ ಮಾಡಬೇಕಿತ್ತು ಅದೇ ಥರ ನಮ್ಮ ವಿದ್ಯಾರ್ಥಿಗಳನ್ನು ಮಾಡ್ತಿದ್ದಾರೆ. ಅದು ವಿಡಿಯೋ ನೋಡುವಾಗ ಅವನ ಹಾಕಿರುವ ಬಟ್ಟೆಯನ್ನು ಕತ್ತರಿಸಿ ಏನಾದರೂ ಪೇಪರ್ ಇದೆಯಾ ಇದೆಲ್ಲ ಟೆಸ್ಟ್ ಮಾಡ್ತಿದ್ದಾರೆ. ಇಷ್ಟು ದೊಡ್ಡ ಪೇಪರ್ ಸೆಟ್ ಮಾಡುವ ಒಂದು ಏಜೆನ್ಸಿಗೆ ಅವರದೊಂದು ಸೆಂಟರ್ ಇದ್ದು ಸೆಕ್ಯೂರಿಟಿ ಮಾಡಲಿಕ್ಕೆ ಆಗಲ್ವಾ? ಇದೊಂದು ದೊಡ್ಡ ಪ್ರಶ್ನೆ ಆಗಿದೆ. ಸೊ ಇವಾಗ ನೋಡಬೇಕಾದದ್ದು ಇದು ಎಷ್ಟು ಸರಿ ಅಂತಾರೆ ಈ ಎಕ್ಸಾಮ್ ಇದು ಸಿಸ್ಟಮ್. ಓಕೆ, ಇದನ್ನು ಸರಿಪಡಿಸಬೇಕು ಹೊರತು ಪದೇ ಈ ಎಕ್ಸಾಮ್ ಅಥವಾ ಇಲ್ಲದ್ರೆ ಪೇಪರ್ ಲೀಕ್ ಅಂತ ಒಂದು ವಿಷಯವನ್ನು ಪ್ರತಿ ವರ್ಷ ಬರುವುದು ಅತಿ ನಾಚಿಕೆ ವಿಷಯ ಆಗಿದೆ. ಒಂದು ಸೆಂಟ್ರಲೈಸ್ಡ್ ಆಗಿರುವಂತಹ ಒಂದು ಸಿಸ್ಟಮ್ಯಾಟಿಕ್ ಅಂತ ಆಗಬೇಕಾಗಿದ್ದಂತಹ ಒಂದು ಪರೀಕ್ಷೆಯಾಗಿದ್ದು ಈಗ ಒಂದು ಸ್ಟೇಟ್ನ ಒಂದು CET ಕೂಡ ಇಷ್ಟು ಒಂದು
ಒಂದು ಲೀಕ್ ಆಗಿ ಆಗ್ತಾ ಇಲ್ಲ ಅಂತ ಹೇಳ್ಬೋದು. ಅಂದರೆ ಮತ್ತೊಂದು ಕೋರಿಕೆ ಎಸ್ ಐ ಯು ಸರ್ಕಾರದಲ್ಲಿ ಏನು ಇಡಲು ಇಚ್ಛಿಸುತ್ತಿದ್ದೆ ಎಂದರೆ ಇಲ್ಲಿ ಈ ಸೆಂಟ್ರಲೈಸ್ಡ್ ಆಗಿರುವಂತಹ ಈ ಪರೀಕ್ಷೆಯು ಸ್ಟೇಟ್ ವೈಸ್ ಈಗ ಸಿ ಇ ಟಿ ಹೇಗೆ ಆಗ್ತಾ ಇದೆ ಅದೇ ರೀತಿ ಈ ನೀಟ್ ಕೂಡ ಸ್ಟೇಟ್ ವೈಸ್ ಆಗಬೇಕಂತಹ ನಾವು ಕೇಳಿಕೊಳ್ಳುತ್ತಿದ್ದೇವೆ. ಯಾಕೆಂದರೆ ನಾವು ಇಲ್ಲಿ ನೋಡಬೇಕಾದರೆ ಕರ್ನಾಟಕದಲ್ಲಿಯೇ ಇಡೀ ಇಂಡಿಯಾದಲ್ಲಿ ಕರ್ನಾಟಕದಲ್ಲಿಯೇ ಜಾಸ್ತಿ ಮೆಡಿಕಲ್ ಸೀಟ್ ಇದ್ದು ಪ್ರತಿಯೊಬ್ಬರಿಗೂ ಅವಕಾಶ ಸಿಗ್ತಾ ಇಲ್ಲ ಅಂತ ಹೇಳುವುದೇ ಒಂದು ಮನಮುಟ್ಟುವಂಥ ವಿಷಯವಾಗಿದ್ದು, ನಾವು ಗೌರ್ಮೆಂಟಲ್ಲಿ ಕೇಳುವುದೇನಂತ ಹೇಳಿದರೆ ಸೆಂಟ್ರಲೈಸ್ಡ್ ಆಗಿರುವಂಥ ಈ ಪರೀಕ್ಷೆಯನ್ನು ಸ್ಟೇಟಿಗೆ ಕೊಟ್ಟು ಸ್ಟೇಟ್ ವೈಸ್ ನೀಟ್ ಪರೀಕ್ಷೆಯನ್ನು ಇನ್ನು ಮುಂದೆ ಮಾಡಬೇಕೆಂದು ನಾವು ಕೇಳಿಕೊಳ್ಳುತ್ತಿದ್ದೇವೆ. NT ಅವರು ನೀಟ್ ಪರೀಕ್ಷೆಯನ್ನು ಕಂಪ್ಲೀಟ್ ಲೀಕ್ ಮಾಡಿದ್ದಾರೆ. ಸೊ ಇದರಲ್ಲಿ ಸ್ಟೂಡೆಂಟ್ಸಿಗೆ ಆಗುವ ಪರಿಣಾಮ ಏನೆಂದರೆ ಅವರು ಕಂಪ್ಲೀಟ್ಲಿ ಮೆಂಟಲಿ ಅನ್ಸ್ಟೇಬಲ್ ಆಗಿದ್ದಾರೆ. ಸೊ ಇದು ಈ ನೀಟ್ ಜಸ್ಟ್ ನೀಟ್ ಎಕ್ಸಾಮ್ ಅಂದರೆ ಜಸ್ಟ್ ಒಂದು ಕಾಮನ್ ಎಕ್ಸಾಮ್ ಆ ಥರದಲ್ಲ. ಅವರ ಒಂದು ಕನಸನ್ನು ನನಸು ಮಾಡಲಿಕ್ಕೆ ಅದೊಂದು ಎಂಟ್ರೆನ್ಸ್ ಟೆಸ್ಟ್ ಆಗಿರ್ತದೆ. ಅವರಿಗೆ ಒಂದೊಂದು ಕಾಲೇಜಿಗೆ ಒಂದೊಂದು ಪ್ರಿಯೋರಿಟಿ ಥರ ಒಂದು ಕಾಲೇಜಿಗೆ ಸೀಟ್ ಸಿಗೋ ಥರ ಒಂದು ಎಕ್ಸಾಮ್ ಇರ್ತದೆ. ಈ ಥರಲ್ಲಿ ಇಡೀ ಇಂಡಿಯಾದಲ್ಲಿ ಹಲವಾರು ಸ್ಟೂಡೆಂಟ್ಸ್ ಎಷ್ಟೋ ಲಕ್ಷಗಟ್ಟಲೆ ಸ್ಟೂಡೆಂಟ್ಸ್ಗಳು ಎಕ್ಸಾಮ್ ಬರೀತಾರೆ. ಸೊ ಈ ಲಕ್ಷಗಟ್ಟಲೆ ಉಳಿದ ಸ್ಟೂಡೆಂಟ್ಸ್ ಅವರ ಪರಿಸ್ಥಿತಿ ಏನಾಗಿರ್ಬೋದು ಅಂತ ನನಗೆ ನೋಡಬೇಕು. ನಮಗೆ ಏನಂತ ಇಮ್ಯಾಜಿನ್ ಮಾಡಲಿಕ್ಕೆ ಆಗ್ತಾ ಇಲ್ಲ. ಸೊ ಇದೇ ನಮ್ಮದು ಪ್ರಾಬ್ಲಮ್ ಏನಂದರೆ ಎಜುಕೇಷನ್ ಸಿಸ್ಟಮನ್ನು ನಾವು ರೀಚೇಂಜಸ್ ಮಾಡಬೇಕು. NT ಅವರು ಇದಕ್ಕೆ ತಕ್ಷಣ ಅವರಿಗೊಂದು ಆ್ಯಕ್ಷನ್ ಹಾಕಬೇಕು. ನಾವು ಈ ಸಮಾಜದ ಭಾರತ ದೇಶದ ಒಂದು ಪ್ರಜೆಯಾಗಿ ನಮ್ಮದು ಇಷ್ಟು ಕೆಳಮಟ್ಟಕ್ಕೆ ನಾವು ತಲುಪಿದ್ದೇವೆ ಅಂದರೆ ಇದೊಂದು ನಾಚಿಕೆಗೇಡು ಅಂಥದ್ದು. ಇದು ಒಂದು ದೇಶದ ಮುಖ್ಯವಾದ ಒಂದು ಪರೀಕ್ಷೆಯಾಗಿದೆ. ಇದು ಕೇವಲ ಪರೀಕ್ಷೆಯದ್ದು ಪ್ರಶ್ನೆ ಪತ್ರಿಕೆ ಸೋರಿಕೆ ಅಲ್ಲ, ಇದು ಒಂದು ದೇಶದ ಭವಿಷ್ಯದ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿಗಳು ದೇಶದ ಭವಿಷ್ಯಗಳಾಗಿರ್ತಾರೆ. ಅಂಥ ವಿದ್ಯಾರ್ಥಿಗಳಿಗೆ ಆಗಿರುವಂತಹ ಒಂದು ಅನ್ಯಾಯವಾಗಿರುತ್ತದೆ. ನೀಟ್ ಪರೀಕ್ಷೆಯನ್ನು ರದ್ದು ಮಾಡಿದ್ದರಿಂದ ಹಲವಾರು ವರ್ಷಗಳ ಕಾಲ ಕೋಚಿಂಗಿಗೆ ಹೋಗಿದ್ದ ಹಾಗೂ ಲಕ್ಷಾಂತರ ರೂಪಾಯಿಯನ್ನು ಕೋಚಿಂಗಿಗಾಗಿ ಖರ್ಚು ಮಾಡಿದಂತಹ ವಿದ್ಯಾರ್ಥಿಗಳಿಗೆ ಈ ಪರೀಕ್ಷೆ ರದ್ದತಿಯಿಂದ ಬಹಳಷ್ಟು ನೋವಾಗಿದೆ ಎಂಬುದು ವಿದ್ಯಾರ್ಥಿ ಮುಖಂಡರ ಅಭಿಪ್ರಾಯ. ಜೊತೆಗೆ ಇಂತಹ ಅಕ್ರಮದ ವಾಸನೆ ಯಾವ ರೀತಿ ಬಡಿಯಿತು ಅದನ್ನು ಇನ್ನು ಮುಂದೆ ತಡೆಯುವಂಥ ಮೂಲಕ ವಿದ್ಯಾರ್ಥಿಗಳ ಭವಿಷ್ಯವನ್ನು ಕಾಪಾಡಲಿ ಎಂಬುದು ವಿದ್ಯಾರ್ಥಿಗಳು ಹೇಳಿರುವಂಥದ್ದು. ಕ್ಯಾಮರಾ ಪರ್ಸನ್ ಇಬ್ರಾಹಿಂ ಜೊತೆ ಶಂಶೀರ್ ಬುಡೋಲಿ, ಸನ್ಮಾರ್ಗ ನ್ಯೂಸ್, ಮಂಗಳೂರು.